ಸಿಎಂ ಅವರ ಫೇಸ್ಬುಕ್ ಪೇಜ್ಗೆ ಊರಿನ ಸಮಸ್ಯೆಯೊಂದನ್ನು ಟ್ಯಾಗ್ ಮಾಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಫೇಸ್ಬುಕ್ ಪೇಜ್ಗೆ ಟ್ಯಾಗ್ ಮಾಡಿದ್ದಾನೆ ಓರ್ವ ಅಭಿಮಾನಿ. ಕುಷ್ಟಗಿ ತಾಲೂಕಿನ ಕಡೇಕೊಪ್ಪ ಗ್ರಾಮದ ವೀರೇಶ್ ಈ ರೀತಿಯಾಗಿ ಸಮಸ್ಯೆಯೊಂದನ್ನು ಟ್ಯಾಗ್ ಮಾಡಿದ್ದಾನೆ. ಕೊಪ್ಪಳ ಜಿಲ್ಲೆ ಕಡೇಕೊಪ್ಪ ಗ್ರಾಮದಲ್ಲಿ ನೊಣಗಳ ಕಾಟ ಬಹಳ ಇದೆಯಂತೆ. ನೊಣಗಳ ಸಮಸ್ಯೆಯನ್ನು ಬಗೆಹರಿಸುವಂತೆ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾನೆ. ಹಾಗೆ ಈ ನೊಣಗಳ ಸಮಸ್ಯೆ ಹೆಚ್ಚಾಗೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಕೂಡ ಇಲ್ಲಿ ಸಮಸ್ಯೆ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನುವಂಥದ್ದನ್ನ ನಾವು ಗಮನ ಹರಿಸಬೇಕೇ ಆದಂತ ವಿಚಾರ. ಯಾಕಂದ್ರೆ ಸುತ್ತಮುತ್ತ ಕೋಳಿ ಫಾರ್ಮ್ಗಳು ಬಹಳ ಇದೆಯಂತೆ. ಆ ಕೋಳಿ ಫಾರ್ಮ್ಗಳ ದುರ್ನಾತದಿಂದಾಗಿ ನೊಣಗಳ ಕಾಟ ಉದ್ಭವ ಆಗ್ತಾ ಇದೆಯಂತೆ. ನೊಣಗಳ ಕಾಟದಿಂದ ಊಟ ಮಾಡೋಕ್ಕಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಬಾಲಕಿಯ ಊಟದ ತಟ್ಟೆಯಲ್ಲಿ ನೊಣಗಳ ಕಾಟವನ್ನ ಚಿತ್ರಿಸಿ ವಿಡಿಯೋವೊಂದನ್ನ ಟ್ಯಾಗ್ ಮಾಡಿದ್ದಾನೆ. ಹಾಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ನೀವಾದ್ರೂ ನಮ್ಗೆ ಮುಕ್ತಿ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ. ಆ ವ್ಯಕ್ತಿ ಹೆಸರು ವೀರೇಶ್ ಅಂತ. ವೀರೇಶ್ ಅನ್ನುವಂತಹ ವ್ಯಕ್ತಿಯೋರ್ವ ತಮ್ಮ ಊರಿನಲ್ಲಿ ನೊಣದ ಕಾಟ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ತಟ್ಟೆಯೊಂದರ ಮೇಲೆ ನೊಣಗಳು ಕುಳಿತಿರುವಂತಹ ಒಂದು ವಿಡಿಯೋವನ್ನ ತೆಗೆದು ಆ ವಿಡಿಯೋವನ್ನ ಕುಮಾರಸ್ವಾಮಿ ಅವರ ಫೇಸ್ಬುಕ್ ನ ಪೇಜ್ಗೆ ಟ್ಯಾಗ್ ಮಾಡಿದ್ದಾನೆ. ಆ ಮುಖಾಂತರವಾಗಿ ಸಿಎಂ ನೋಡ್ಲಿ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನುವಂಥದ್ದು ಆತನ ಉದ್ದೇಶ. ತಂತ್ರಜ್ಞಾನವನ್ನ ಈ ರೀತಿಯಾಗಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾನಲ್ಲ ಅನ್ನುವಂಥ ರೀತಿಯಲ್ಲಾದ್ರೂ ನಾವು ಅಂದ್ಕೊಳ್ಬೇಕಿದೆ. ಜೊತೆಗೆ ಆತನಿಗೆ ಎಷ್ಟು ಸಮಸ್ಯೆ ಇರಬಹುದು ಅನ್ನುವಂಥದ್ದನ್ನು ಕೂಡ ನಾವು ಇದೇನಪ್ಪ ಇದು ನೊಣಗಳ ಕಾಟನ್ನೆಲ್ಲ ಸಿಎಂಗೆ ಹೇಳ್ತಾನಲ್ಲ ಅನ್ನುವಂಥ ರೀತಿಯಲ್ಲಿ ಇದನ್ನ ಕಡೆಗಣಿಸೋದಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನೊಣಗಳು ಎಷ್ಟು ಕಾಟ ಕೊಡುತ್ತವೆ ಅನ್ನುವಂಥದ್ದೆಲ್ಲವೂ ಕೂಡ ಅದನ್ನ ಸಮಸ್ಯೆ ಅನುಭವಿಸಿದವರಿಗೆ ಗೊತ್ತು. ಅದ್ರಲ್ಲೂ ಕೂಡ ಈ ಕೋಳಿ ಫಾರ್ಮ್ಗಳಿಂದಾಗಿ ನೊಣಗಳ ಕಾಟ ಉದ್ಭವ ಆಗುತ್ತಲ್ಲ, ಅದು ಬಹಳಷ್ಟು ಕಡೆ ಇದು ಸುದ್ದಿ ಆಗ್ತಾ ಇರುತ್ತೆ. ಆದ್ರೆ ಅದು ಆಯಾ ಮಟ್ಟದಲ್ಲೇ ಅಥವಾ ಈ ಗ್ರಾಮದ ಲೆಕ್ಕದಲ್ಲೇ ಅಥವಾ ಅಲ್ಲಿನ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಅದು ಸೀಮಿತ ಆಗೋಗ್ಬಿಡುತ್ತೆ. ಆದ್ರೆ ಇದು ಸಿಎಂ ತನಕ ಬಂದಿದೆ ಈಗ. ಇಲ್ಲಿ ನೋಡ್ತಾ ಇದೀವಲ್ಲ ನಾವು, ಯಾವ ಮಟ್ಟಿಗೆ ನೊಣಗಳು ಕುಳಿತಿದ್ದಾವೆ ಅನ್ನೋದನ್ನ ನೋಡ್ತಾ ಇದೀವಿ. ಒಳ್ಳೆ ಇರುವೆಗಳು ಓಡಾಡ್ತಾ ಇರುವಂತ ರೀತಿಯಲ್ಲಿ ಓಡಾಡ್ತಾ ಇದೆ. ಊಟದ ತಟ್ಟೆ ಮೇಲೆ ನೊಣಗಳು ಈ ಪಾಟಿ ಒಂದು ತಟ್ಟೆ ಮೇಲೆ ಬಂದು ಕುತ್ಕೊಂಡಿದ್ದಾವೆ ಅಂತ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಅಲ್ಲಿನ ಗ್ರಾಮಸ್ಥರು ಇದರ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ಬೋದು ಅನ್ನುವಂಥದ್ದನ್ನ ಈ ವಿಡಿಯೋನೇ ಸಾಕ್ಷಿ. ಸಿಎಂ ಫೇಸ್ಬುಕ್ಗೆ ಟ್ಯಾಗು ಕೂಡ ಇದನ್ನ ಫೇಸ್ಬುಕ್ ನ ಪೇಜ್ಗೂ ಕೂಡ ಇದನ್ನ ಟ್ಯಾಗ್ ಮಾಡಿದ್ದಾನೆ. ಜೊತೆಗೆ ಆತ ಕೂಡ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರ ದೊಡ್ಡ ಅಭಿಮಾನಿ ಅಂತೆ. ಸ್ವತಃ ವೀರೇಶ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರೇ, ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ನೀವು ಎಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ. ದಿನನಿತ್ಯ ಇದೇ ಗೋಳ ವೀರೇಶ್ ಅವರೇ? ಅದೇ ಒಂದ್ ವಾರ ಆಯ್ತು ಸರ್ ಇಲ್ಲಿ ಫುಲ್ ನೊಣಗಳಿದ್ದು. ಆಮೇಲೆ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ವಿ, ಆಮೇಲೆ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ಆಮೇಲೆ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ವಿ. ಆದ್ರೆ ಒಟ್ಟ ಅದು ಹತೋಟಿಗೆ ಬರ್ತಾ ಇಲ್ಲ ಸರ್. ನೊಣದ ಪರಿಸ್ಥಿತಿ ಹೇಳ್ತಿರುತ್ತೆ ಸರ್ ಎಲ್ಲ. ಏನ್ ಒಂದು ವಾರದಿಂದ ಈ ಮಟ್ಟಿಗೆ ನೊಣದ ಸಮಸ್ಯೆ ಜಾಸ್ತಿ ಆಗೋದಕ್ಕೆ ಏನ್ ಕಾರಣ ಹಾಗಾದ್ರೆ ವೀರೇಶ್ ಅವರೇ? ಸರ್ ಇಲ್ಲಿ ಕೋಳಿ ಫಾರ್ಮ್ ಇದೆ ಸರ್, ಇಲ್ಲಿ ಬಾಜು ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಕೋಳಿ ಫಾರ್ಮ್ ಇದೆ. ಹಂಗಾಗಿ ನೊಣ ಇರ್ತಾ ಬಿಡು ಸರ್. ಬೇರೆ ಕಡೆ ಎಲ್ಲ ಇದಾವ, ಆದ್ರೆ ಇದಿಷ್ಟು ಈ ಪರಿ ಇಲ್ಲ. ಎಲ್ಲಿ ಇದರಷ್ಟು ಜಾಸ್ತಿ ಯಾವತ್ತು ನೋಡಿಲ್ಲ ಅವು. ಹಾಗಾದ್ರೆ ಮನೆ ಒಳಗೆಲ್ಲ ಅಡಿಗೆ ಮನೆ ಎಲ್ಲೆಲ್ಲಿ ತಟ್ಟೆ ಇಡ್ತೀವಿ ಇಲ್ಲೆಲ್ಲ ಇದೇ ತರ ಬಂದು ಕುತ್ಕೊಂಡ್ಬಿಡ್ತಾವ? ನೀವು ಒಂದು ವಿಡಿಯೋ ಹಾಕಿರಲ್ಲ, ಇದೇ ತರನೇನಾ? ಅದೇ ತರ ಸರ್, ಅದೇ ತರ ಎಲ್ಲಾ ಮನೆಯಲ್ಲಿ ಬೇಕಾದ್ರೆ ಬಂದು ನೀವು ವಿಸಿಟ್ ಕೊಟ್ಟು ನೋಡಿ ಸರ್. ನಿಮ್ ಪ್ರತಿನಿಧಿ ಕಟ್ಕಳ್ಸ್ರಿ ನಮ್ ಊರಿಗೆ, ನೋಡಿದ್ರೆ ಗೊತ್ತಾಗುತ್ತೆ ಸರ್ ನೀವು ನೋಡಿದ್ರೆ. ಓಹೋ, ಈಗ ಈ ಔಷಧಿ ಎಲ್ಲ ಹಾಕ್ತಾರಲ್ಲ ನೊಣಗಳು ಸಾಯಿಲಿ ಅಂತ, ಆ ಔಷಧಿ ಹಾಕುದು ಇದು ಕಂಟ್ರೋಲ್ ಆಗೋ ಮಟ್ಟದಲ್ಲಿ ಇಲ್ವಾ ವೀರೇಶ್ ಅವರೇ? ಇಲ್ಲ ಸರ್, ಆ ಔಷಧಿ ಹಾಕಿದ್ರೆ ಕಂಟ್ರೋಲ್ ಆಗ ಸರ್. ಇಲ್ಲಿ ಒಬ್ರು ಹೋಟೆಲ್ ಅಮ್ಮರಿಗೆ ಅದ ರತ್ನಮ್ಮ ಅಂತ ಇದಾವ್ರಿ ಸರ್, ಮಾತಾಡ್ತಾವ್ರಿ ಸರ್. ಕೊಡಿ. ಹಲೋ ರೀ ರತ್ನಮ್ಮ ಅವರೇ, ನಾವು ನೋಡ್ತಿದೀವಿ ವಿಡಿಯೋದಲ್ಲಿ ಈ ಪಾರ್ಟಿ ಸಮಸ್ಯೆ ಇದೆಯಾ ಊರಲ್ಲಿ ನೊಣಗಳದು? ವಿಚಿತ್ರ ರೀ. ಹೂ ತಿನ್ನಕ್ ಬಂಗಾರ ಆಗೇತ್ರಿ. ನಮ್ಗ್ ಹೋಟ್ಲ್ ಐತ್ರಿ ನಮ್ದು. ಇಲ್ಲಿ ಏನಾರ ನಾಷ್ಟ ಮಾಡಕ್ ಬಾಳ ಇದಾಗಿ ಸಮಸ್ಯೆ ಆಗ್ಬಿಟ್ಟೈತ್ರಿ. ನಾನು ಅದೇ ಕೇಳ್ತಾ ಇದ್ದೆ ವೀರೇಶ್ ಅವರಿಗೆ, ಈ ಔಷಧಿ ಎಲ್ಲ ಇಟ್ರೆ ಸಾಯಲ್ವಾ ಈ ನೊಣಗಳು? ಏನು ಸಾಯಲ್ರಿ. ಒಂದ್ ವಾರದಿಂದ ಈಚೆಗೆ ಈ ಸಮಸ್ಯೆ ಜಾಸ್ತಿ ಆಗಿರೋದು ಹಾಗಾದ್ರೆ? ಅಲ್ರಿ, ಈಗ ಅವು ಹಾರ್ಬೇಕವ್ರಿ, ಅದ್ ಒಂದ್ ಸ್ವಲ್ಪ ವಾಸನೆ ಹೋದ್ಗಳ ಮತ್ತೆ ಗೊಮ್ಮನ್ನದ. ಓಹೋ, ಇದೆಲ್ಲ ಈ ಕೋಳಿ ಫಾರ್ಮ್ ನಿಂದಾನೇ ಶುರುವಾಗಿರೋದ? ಹ್ಞೂನ್ರಿ, ಕೋಳಿ ಫಾರಂ ಇಂದ ರೀ ನೊಣ. ಮೊದಲು ಯಾವಾಗ್ಲೂ ಇದ್ದಿದ್ದಿಲ್ರಿ ನಮ್ಮನಿ ನೊಣ. ಎಲ್ಲರ ಮನೆಯಲ್ಲೂ ಇದೇ ಕತೆನಾ ರತ್ನಮ್ಮರೇ?
ಎಲ್ಲ ಮಕ್ಕಳು ಬಂಗಾರ್ರಿ ಉಣ್ಣಾಕ ನಾವಾಗ್ಲಿ ಉಣಿಸ್ಬೇಕು ಇಲ್ಲಿಕಂದ್ರ ಸಾಲಿ ಹುಡ್ರ ಸಮೇತ ಬಿಸಿ ಊಟದ್ದು ಹಂಗ ಕಲಿಸಿಟ್ಟು ಹಂಗ ಬರ್ತಾವ್ರಿ ಅವು ಉಣ್ಣಾಗಲ್ಲ ಹುಡ್ರು. ಶಾಲೆ ಹುಡುಗರಿಗೂ ಇದೇ ಸಮಸ್ಯೆ. ಸಾಲಿ ಹುಡ್ರು ಗಂಗಾಳ ಹಂಗ ಇಟ್ಟು ಮನಿಗ್ ಬಂದ್ ಕೂತಿಂತಾವ ಅವ್ನ ಮತ್ ಮುಂದ್ ಕುಂದ್ರಬೇಕ್ರಿ ನಾವ್ ಹಿರಿಯರ್ ಕುಂತ್ ಕಟ್ಟ ಉಣಿಸ್ಬೇಕು. ಈ ಒಂದ್ ಗಾಳಿ ಹೊಡಿತಿರ್ಬೇಕು ನೊಣಗಳು ಹಾರೋಗ್ಲಿ ಅಂತ. ಹ್ಞೂನ್ರಿ ಒಟ್ಟಾಗ ಮುಂದ್ ಕುತ್ಕೊಂಡ ಉಣಿಸ್ಬೇಕು ನೋಡ್ರಿ ಹಿರಿಯರ ಉಣಿಸ್ಬೇಕು ಹುಡ್ರಿಗೆ. ಆ ನಮನೆ ಆಗ್ಯಾವ್ರಿ ನೋಣ. ನಿಮ್ದೊಂದ್ ಅಂದಾಜ್ ಎಷ್ಟ್ ದೊಡ್ಡ ಗ್ರಾಮ ರತ್ನಮ್ಮರ ನಿಮ್ದು? ನಮಗ್ ನಾಷ್ಟಾ ಮಾಡೋದು ಚೆಲ್ಲದಾಗೈತ್ರಿ ನಮ್ ಮನೆಯವರ. ಓಹೋ ಅಲ್ಲ ರತ್ನಮ್ಮರ ಎಷ್ಟ್ ದೊಡ್ಡ ಗ್ರಾಮ ನಿಮ್ದು? ಎಷ್ಟ್ ಮನೆಗಳಿದಾವೆ ಇಲ್ಲೆಲ್ಲ ಸಮಸ್ಯೆ ಈ ತರ? ನಮ್ಮೂರು ಒಂದು 200 ಮನಿ ಅದಾವ ನೋಡ್ರಿ. 200 ಮನೆಯಲ್ಲೂ ಇದೇ ಕಟನ? ಇದ ಕಟ್ಯಾರಿ ನೋಡ್ಬಾರ್ದ್ರಿ ಮನೆ ಮಕ್ಕಳದು ಸಮಸ್ಯೆ ಅಷ್ಟು. ಈಗ ಅಡ್ಗಿ ಮ್ಯಾಲ ಕುಂದ್ರದು ಗೊಮ್ಮಂತ ಕುಂದಿರ್ತಾವ್ರಿ. ಏನಾರ ಸಂಡಸ್ನ್ಯಾಗ ಹೋಗಿ ಬರೋದು ಅದ್ರಾಗ ಕುಂದ್ರದ್ರಿ. ಅವ್ ಅಲ್ಲಿನೂ ನೋಡ್ತಿವಿ ಅವ್ನ ಇಲ್ಲಿನೂ ನೋಡ್ತಿವ್ರಿ. ಆ ತರ ಹಂಗತೆ ಕಾಣ್ತಾವ್ರಿ ಅವು. ಈಗ ಕೋಳಿ ಫಾರ್ಮ್ನವರಿಗೆ ಹೇಳಿದ್ರೆ ಅವ್ರು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡ್ರೆ ಈ ಸಮಸ್ಯೆ ಆಗಲ್ಲ ಅಂತ ಕಾಣಿಸುತ್ತೆ ರತ್ನಮ್ಮ. ಏನ್ರಿ ಅದನ್ನ ಅವ್ರು ಅದನ್ನ ನೊಣ ಬರ್ಲಿಕ್ಕಂದ್ರ ಅವ್ರಿಗೆ ಏನ್ ಅನ್ನಕ್ ಹೋಗಲ್ರಿ ನಾವು. ಹೇಳಿ ಆ ಕೋಳಿ ಫಾರಂ ನೊಣ ಬರ್ಲಿಕ್ಕಂದ್ರ ನಾವ್ ಅವ್ರ ಸುದ್ದಿನ ತೆಗಿಗಿಲ್ರಿ. ಅದ್ರದ ಪ್ರಾಬ್ಲಮ್ ರೀ. ಅವ್ರು ಮೀನು ಫುಡ್ ಹಾಕ್ತಾರ್ರಿ, ಗೊಬ್ಬರ ಏರ್ತಾರ ಸುಗ್ಗಿದಿಂದಾಗ ಈ ತರ ಆಗ್ಬಿಡ್ತೈತ್ರಿ ಅದು. ಓಕೆ ಇಲ್ಲಿ ಕೋಳಿ ಫಾರಂನವ್ರಿಗೆ ಹೇಳಿದ್ರೆ ಅವ್ರ ಮಾತು ಕೇಳಂಗಿಲ್ಲನವರು? ಹೂ ಅಂತಾರ್ರಿ. ಎಣ್ಣೆ ಹೊಡಿತಾರ ಒಂತಾನ ಹೊಡಿಲ್ಲ. ಅವು ಹೊಡೆದ್ಗಳನ್ನ ಮತ್ತೆ ಆರೋಪ ಮತ್ತೆ ಒಳ್ಳೆ ಬಂದ್ಬಿಡ್ತಾವ್ರಿ. ಆಗ ಹಿಂದಲ್ಲೇ ಬಂದ್ಬಿಡ್ತಾವ್ರಿ. ಓಹೋ ಅಲ್ಲೇ ನೋಣ ಕಂಟ್ರೋಲ್ ಮಾಡ್ಕೊಂಡ್ರ ಅವ್ರ ಸುದ್ದಿನ ತೆಗಿಗಿಲ್ಲ ನಾವು. ಒಂದ್ ಸೆಕೆಂಡ್ ನಿಮ್ ಜೊತೆಗೆ ಮಾತನಾಡ್ತೀನಿ ನಾನ್ ನಿಮ್ ಜೊತೆಗೆ. ನಮ್ ಜೊತೆಗೆ ಈಗ ಅಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಆಗಿರುವಂತಹ ಆನಂದ್ ಗೋಟೂರ್ ಅವರು ಸಂಪರ್ಕದಲ್ಲಿದ್ದಾರೆ. ಆನಂದ್ ಗೋಟೂರ್ ಅವರೇ, ಏನಿದ್ ಈ ಮಟ್ಟಿಗೆ ಸಮಸ್ಯೆ ಆಗ್ಬಿಟ್ಟಿದೆ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಲ್ಲ, ಯಾಕೆ ಆನಂದ್ ಗೋಟೂರ್ ಅವರೇ? ಇಲ್ಲ ಸರ್, ನಾವಲ್ಲಿ ಹೋಗಿ ಬಂದಿದೀವಿ. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ. ನಾವ್ ಅಲ್ಲಿ ಹೋಗಿ ಬಂದಿದ್ದೀವಿ. ಇವನ್ ಇನ್ಫ್ಯಾಕ್ಟ್ ನಮ್ DHO ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಹೋಗಿ ಬಂದಿದ್ದಾರೆ. ಸರ್ವೆಲೆನ್ಸ್ ಆಫೀಸರು ನಮ್ಮ DHO ಎಲ್ಲರೂ ಹೋಗಿ ಬಂದಿದ್ದಾರೆ. ನಾವು ಕೂಡ ಹೋಗಿ ಬಂದಿದ್ದೀವಿ. ಆಯ್ತು, ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಬಂದಿದ್ದೀವಿ. ಯಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಾ? ಅಲ್ಲಿದ್ದ ಇವ್ರಿಗೆ ಮಾಲಕರಿಗೆ. ಅದು ಮಾಣಿಕ್ ಕೋಳಿ ಫಾರ್ಮ್ ಅಂತ ಏನೋ ಇದೆ. ಯಾವತ್ತು ಹೋಗಿರೋದು ನೀವು? ನಾನು ಅವತ್ತಿರ್ಲಿಲ್ಲ. ನಮ್ DHO ಮತ್ತು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್. ನಿಮ್ಗೆ ಈ ಸಮಸ್ಯೆ ಗಂಭೀರತೆ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ ಆನಂದ್ ಗೋಟೂರ್ ಅವರೇ. ನೀವು ಅಲ್ಲ, ಹುಡುಗರು ತಟ್ಟೆ ಇಟ್ಕೊಳ್ಳೋಂಗಿಲ್ಲ, ತಟ್ಟೆ ಮೇಲೆಲ್ಲ ಬಂದ್ಕೊಂಡ್ಬಿಟ್ಟು ಆ ಮಟ್ಟಿಗೆ ನೊಣಗಳು ಬಂದ್ ಕುಳ್ತಾ ಇದಾವ ಅಂತ ಅಂದ್ರೆ ಅದೇನ್ ಊಟ ಮಾಡಕ್ ಆಗುತ್ತಾ ಆ ಊರ್ನಲ್ಲಿ ಜನ? ಹಾಗಾದ್ರೆ ಆನಂದ್ ಗೋಟೂರ್ ಅವರೇ, ಇಲ್ಲ ಸರ್, ನಾವು ಹೋಗಿ ಬಂದೆ. ಅವ್ರಿಗೆ ವಾರ್ನ್ ಮಾಡಿ ಬಂದಿದೀವಿ ಸರ್. ಇದು ಈಗ ವಾರ್ನ್ ಮಾಡಿ ಏನ್ ಉಪಯೋಗಕ್ಕೆ ಬಂತ ಹಾಗಾದ್ರೆ ನೀವು? ಸರ್ ಈಗ ಏನ್ ಉಪಯೋಗಕ್ಕೆ ಬಂತು ನೀವು ವಾರ್ನ್ ಮಾಡಿದ್ದು ಅಂತ? ನೀವು ವಾರ್ನ್ ಮಾಡಿ ಬಂದ್ಬಿಟ್ರೆ ಸಾಕಾ? ಆ ನಂತರದಲ್ಲಿ ಏನಾಗಿದೆ ಅನ್ನೋದೊಂದು ಫಾಲೋ ಅಪ್ ಮಾಡ್ಬೇಕಲ್ಲ ಆನಂದ್ ಗೋಟೂರ್ ಅವರೇ? ಅವ್ರು ಹೇಳ್ತಾ ಇದ್ರು ನಮ್ ಜೊತೆಗೆ ಮಾತನಾಡೋರು, ಅಧಿಕಾರಿಗಳಿಗೆ ಎಲ್ರಿಗೂ ಹೇಳಿದೀವಿ, ಎಲ್ರು ಬಂದು ನೋಡ್ಕೊಂಡೇರೆ ಹೋಗಿದಾರೆ ಬಿಟ್ರೆ ಏನು ಕೆಲಸ ಮಾಡಿಲ್ಲ ಅನ್ನೋದು ಹೇಳ್ತಾ ಇದ್ರು. ನಮ್ಗೆ ಗೊತ್ತಾಗ್ತಿದೆ ಪಾಪ ವಿಡಿಯೋದಲ್ಲೂ ಕೂಡ. ನಾವಾಗ್ಲಿ ನೀವಾಗ್ಲಿ ಊಟ ಮಾಡಕ್ಕಾಗುತ್ತಾ ಈ ರೀತಿ ನೊಣಗಳು ತಟ್ಟೆ ಮೇಲೆ ಬಂದು ಕೂಡ್ತಾ ಇದ್ರೆ? ಬೇಕಾದ್ರೆ ಇವಾಗ ಮತ್ತೊಂದ್ಸಲ ಹೋಗಿ ಅವ್ರಿಗೆಲ್ಲ ಅದೇನು ಮಾಡ್ಕೊಂಡ್ ಬರ್ತೀವಿ ಸರ್. ಅಲ್ಲ, ನೀವು ಹೋಗಿ ಒಂದು ಜನರಲ್ ವಿಸಿಟ್ ಕೊಡೋದು ಬೇರೆ, ಅವ್ರಿಗೆ ಒಂದು ಕರೆಕ್ಟ್ ಆಗಿ ಒಂದು ವಾರ್ನ್ ಮಾಡಿ ಆತರ ಆಗದೆ ಇರುವಂತದನ್ನ ತಡೆಗಟ್ಟುವಂತ ಪ್ರಯತ್ನ ಪಡೋದು ಬೇರೆ. ಯಾವ್ದು ಮಾಡ್ತೀರಾ ನೀವೀಗ ಅಂತ? ಈಗ ನಾವು ಅಲ್ಲಿ ಹೋಗಿ ಎಲ್ರಿಗೂ ಅದನ್ನ ಈ ಸಮಸ್ಯೆನ ಬಗೆಹರಿದಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಏನಲ್ಲಿ ಸಮಸ್ಯೆ ಆಗಿರೋದು ಏನ್ ಆನಂದ್ ಗೋಟೂರ್ ಅವರೇ? ಆ ಮಟ್ಟಕ್ಕೆ ಒಂದು ಕೋಳಿ ಫಾರ್ಮ್ ನಿಂದ ಈ ತರ ಸಮಸ್ಯೆ ಆಗ್ತಾ ಇದೆ ಅಂದ್ರೆ? ಸರ್ ಅವ್ರೇನ್ ಹೇಳ್ತಾ ಇದಾರೆ, ಊರನ್ನವರು ಇಲ್ಲ ಈ ಸ್ಮೆಲ್ಗೆ ಒಂದ್ ನೊಣ ಬರ್ತಾ ಇದಾವೆ ಅಂತ ಹೇಳ್ತಾ ಇದಾರೆ. ಇದಕ್ಕೆ ಸ್ಮೆಲ್ಗೆ. ಬಟ್ ಊರನ್ನವ್ರು ಏನ್ ಹೇಳ್ತಾ ಇದಾರೆ, ಸರ್ ಪಕ್ಕ ಒಂದ್ ಊರಿದೆ, ಆ ಊರಲ್ಲಿ ಬರ್ತಾ ಇದೆ, ಈ ಊರಲ್ಲಿ ಯಾಕೆ ಬರ್ತಾ ಇದಾವೆ ಅಂತ ಹೇಳಿ. ಅದು ಏನೇ ಇರ್ಲಿ, ಆ ಊರಿಗೆ ನೊಣ ಬಂದಿಕ್ಕೆ ಅದಕ್ಕೆ ನೀವು ಸೂಕ್ತವಾದ ಅದನ್ನ ಸಿಂಪರಣೆ ಮಾಡಿಬಿಟ್ಟು, ಔಷಧ ಸಿಂಪರಣೆ ಮಾಡಿಬಿಟ್ಟು ಅಲ್ಲಿ ನೊಣ ಇರ್ಲಾರ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿದೀವಿ. ಕರೆಕ್ಟ್. ಈಗ ಇವತ್ತು ಹೋಗಿ ನೀವು ಫಾಲೋ ಅಪ್ ಮಾಡ್ಬೋದಲ್ವಾ ಇವತ್ತು? ಡೆಫಿನೆಟ್ಲಿ ನಾವು ಈ ವಿಚಾರದಲ್ಲಿ ಫಾಲೋ ಅಪ್ ಇರ್ತೀವಿ. ಥ್ಯಾಂಕ್ ಯು ಆನಂದ್ ಗೋಟೂರ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ಕೆ.